ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ SSLC ಎಕ್ಸಾಮ್ಸ್ ಪ್ರಾರಂಭ ಆಗಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 37,130 ಸ್ಟೂಡೆಂಟ್ಸ್ ಇವತ್ತು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಅದರಲ್ಲಿ ಸುಮಾರು 18,000 ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ, ಮಿಕ್ಕಿದು ಬಾಯ್ಸ್ ಇದ್ದಾರೆ, ಮತ್ತು 32,000 ಫಸ್ಟ್ ಟೈಮರ್ಸ್ ಬರಿತಾ ಇದ್ದಾರೆ, ಮಿಕ್ಕಿದ್ದು ರಿಪೀಟರ್ಸ್ ಇದ್ದಾರೆ. ಇದು 131 ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಬೋತ್ ತುಮಕೂರು ಆ್ಯಂಡ್ ಮಧುಗಿರಿ ಎಜುಕೇಷನಲ್ ಡಿಸ್ಟ್ರಿಕ್ಟಲ್ಲಿ ಈ ಒಂದು ಪರೀಕ್ಷೆ SSLC 1 ಎಕ್ಸಾಮ್ ಇವತ್ತು ಪ್ರಾರಂಭ ಆಗಿದೆ. ಹೋದ ವರ್ಷ ಕೂಡ 3 ಅವಕಾಶಗಳು ಇತ್ತು ಮಕ್ಕಳಿಗೆ. 3 ಸತಿ ಎಕ್ಸಾಮ್ ಬರೆದಿದ್ರು ಯಾವುದು ಬೆಸ್ಟ್ ಮಾರ್ಕ್ಸ್ ಇದೆ ಅದನ್ನು ಮಾರ್ಕ್ ಶೀಟ್ಸಲ್ಲಿ ಬರಲಿಕ್ಕೆ ಅವಕಾಶ ಇತ್ತು. ಅದೇ ರೀತಿಯಲ್ಲಿ ಈ ವರ್ಷ ಕೂಡ SSLC 1, 2, 3 ಅಂತ 3 ಸತಿ ಅವಕಾಶ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಎಕ್ಸಾಮ್ ಫಿಯರ್, ಪ್ರೆಷರ್ ಏನಿದೆ ಅದನ್ನು ಬೋತ್ ಮಕ್ಕಳಿಗೆ ಮತ್ತು ಪೋಷಕರಿಗೆ ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಿರುವ ಒಂದು ಒಳ್ಳೆಯ ಒಂದು ಯೋಜನೆ ಅಂತಲೇ ಹೇಳಬೇಕು. ಇದೇ ರೀತಿಯಲ್ಲಿ ಆಲ್ 131 ಸೆಂಟರ್ಸಲ್ಲಿ ಕೂಡ CCTV ಕ್ಯಾಮ್ರಾಸನ್ನು ನಾವು ಅಳವಡಿಸಿದ್ದೀವಿ ಎಲ್ಲ ರೂಮಲ್ಲಿ ಕೂಡ, ಮತ್ತು ಅದನ್ನು ಕಂಟ್ರೋಲ್ ರೂಮಲ್ಲಿ ವೀಕ್ಷಣೆ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇದರದ್ದು ಉದ್ದೇಶ ಒಂದು ಎಥಿಕಲ್ ಆಗಿ ಎಕ್ಸಾಮ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಲಾಸ್ಟ್ 2-3 ಇಯರ್ಸಿಂದನೂ ಆಗ್ತಾ ಇದೆ. ಸೊ ಈಗ ಮಕ್ಕಳು ಕೂಡ ನಾವು ಹೇಳೋದು ಏನಂತ ಹೇಳಿದ್ರೆ, ಈಗಾಗಲೇ ನಿಮಗೆ ಪ್ರಿಪ್ರೇಟ್ರಿ 1, 2, 3 ಎಕ್ಸಾಮ್ ಆಗಿದೆ. ಯಾವ ರೀತಿಯಲ್ಲಿ ಇಡೀ ವರ್ಷ ಪ್ರಿಪ್ರೇಷನ್ ಆಗಿ ಮತ್ತು ಅದು ಪರೀಕ್ಷೆ ಎಲ್ಲ ನಾವು ಕೊಟ್ಟಿದ್ದೀವಿ. ಸೊ ಎಷ್ಟು ನಿಮಗೆ ಓದಿದ್ದೀರಾ, ಎಷ್ಟು ನಿಮಗೆ ಗೊತ್ತಿದೆ ಅಷ್ಟನ್ನು ಕರೆಕ್ಟಾಗಿ ಬಂದು ಬರೀಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ಕೂಡ ಬೇರೆ ರೀತಿಯಲ್ಲಿ ಮಾಲ್ ಪ್ರಾಕ್ಟೀಸನ್ನು ಮಾಡಬಾರ್ದು ಅಂತ ನಾನು ಮಕ್ಕಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಬಿಕಾಸ್ ಎಷ್ಟು ನಿಮಗೆ ಗೊತ್ತಿದೆ ಅಷ್ಟು ಬಂದು ಬರೀರಿ, ನಿಮಗೆ ಇನ್ನೂ 1-2 ಅವಕಾಶಗಳು ಸಿಗ್ಬೋದು. ಸೊ ಅದರಲ್ಲಿ ತಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಮತ್ತು ಈಗಾಗಲೇ BNSS ಸೆಕ್ಷನ್ 163 ಪ್ರಕಾರ ನಾವು 200 ಮೀಟರ್ಸ್ಗೆ ನಿಷೇಧ ಮಾಡಿದ್ದೀವಿ ಎಲ್ಲ ಸೆಂಟರ್ಸಲ್ಲಿ, ಮತ್ತು ಈ ಜೆರಾಕ್ಸ್ ಅಂಗಡಿಗಳ ಎಕ್ಸಾಮ್ ಟೈಮಲ್ಲಿ ಓಪನ್ ಇರಬಾರ್ದು ಅಂತ ಸೂಚನೆಗಳು ಕೊಟ್ಟಿದ್ದೀವಿ. ಪ್ರತಿಯೊಂದು ಸೆಂಟರಲ್ಲಿ ಕೂಡ ಎಕ್ಸಾಮ್ ಸೂಪರ್ಡೆಂಟ್ಸ್ ಯಾರಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಅವರಿಗೆಲ್ಲ ಸೂಚನೆಗಳು ಕೊಟ್ಟಿದ್ದೀವಿ. ಮತ್ತು ರೂಟ್ ಆಫೀಸರ್ಸ್, ಕ್ವೆಶ್ಚನ್ ಪೇಪರ್ಸನ್ನು ತಗೊಂಡು ಹೋಗುವ ರೂಟ್ ಆಫೀಸರ್ಸ್ ಕೂಡ ಅವ್ರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಈಗಾಗಲೇ PUC ಪರೀಕ್ಷೆಯನ್ನು ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ, ಯಾವ ಇಶ್ಯೂ ಇಲ್ಲದೇನೆ. ಅದೇ ರೀತಿಯಲ್ಲಿ SSLC ಎಕ್ಸಾಮ್ ಕೂಡ ಎಲ್ಲ ಒಂದು ಇಡೀ ತಂಡ, ನಮ್ಮ DDPI ತುಮಕೂರು, DDPI ಮಧುಗಿರಿ ಮತ್ತು ಎಲ್ಲ BEOs ಎಲ್ಲರೂ ಕೂಡ ಒಟ್ಟಾರೆಯಾಗಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ SSLC ಮಕ್ಕಳು ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, SSLC ಎಕ್ಸಾಮ್ ಇಂಪಾರ್ಟೆಂಟು, ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಾರೆ. ಪ್ರತಿಯೊಬ್ಬರು ಕೂಡ ನಿಮಗೆ ಪೇರೆಂಟ್ಸು, ರಿಲೇಟಿವ್ಸು, ವೆಲ್ ವಿಷರ್ಸು ಎಲ್ಲರೂ ಬಂದು ವಿಶ್ ಮಾಡ್ತಾರೆ ಮತ್ತು ನಿಮಗೆ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾರೆ. ಎಸ್, ಇಟ್ ಈಸ್ ಇಂಪಾರ್ಟೆಂಟ್, ಬಟ್ ಅದು ಜೀವನದ ಕೊನೆ ಎಕ್ಸಾಮ್ ಅಲ್ಲ. ಸೊ ಹಾಗಾಗಿ ಏನು ಪ್ರಿಪೇರ್ ಮಾಡಿದ್ದೀರೋ ಅದನ್ನು ತಾವು ಬರೀರಿ. ಜೀವನದಲ್ಲಿ ಎಷ್ಟೋ ಒಂದು ಅವಕಾಶಗಳು ಮುಂದೆ ಬರುತ್ತದೆ. ಸೊ ಧೈರ್ಯವಾಗಿ ಒಂದು ಆತ್ಮವಿಶ್ವಾಸ ಪ್ರತಿಯೊಬ್ಬ ಮಗುಗೂ ಕೂಡ ಇರಬೇಕು ಅನ್ನೋದೇ ನಾನು ಎಲ್ಲ ಮಕ್ಕಳಿಗೂ ನಾನು ಹೇಳೋದು.